ಮನೆ ಲವರ್ಗಳ ಜೊತೆ 02 ನಾನು ಹಲೋ ಹೇ ಕೋತಿ ಯಾಕೋ ಬಾಗಿಲು ತೆಗೆಯೋದಕ್ಕೆ ಇಷ್ಟು ಹೊತ್ತು ಮಾಡ್ತೀಯ ಅಂತ ಆ ಕಡೆಯಿಂದ ನನ್ನ ಅನಿತಾ ಹೇಳಿದಳು. ನನಗೆ ಸ್ವಲ್ಪ ಸಮಾಧಾನವಾಯಿತು. ಆದರೆ ನಂದಿನಿ ಗಾಬರಿಯಿಂದ ವಿನು ಏನೋ ಮಾಡೋದು ಅಂತ ನಡುಗುತ್ತಾ ಕೇಳಿದಳು. ನಾನು ಅವಳನ್ನು ಸಮಾಧಾನ ಪಡಿಸಿ ಯಾರೂ ಇಲ್ಲ, ನನಗೆ ತುಂಬಾ ಬೇಕಾದವರು, ನೀವೇನು ಯೋಚನೆ ಮಾಡ್ಬೇಡಿ, ಇವತ್ತು ರಾತ್ರಿ ಸಖತ್ತಾಗಿ ಮಜಾ ಮಾಡೋಣ ಅಂತ ಬೆತ್ತಲೆ ಆಗಿಯೇ ಹೋಗಿ ಬಾಗಿಲು ತೆಗೆದೆ. ಅಲ್ಲಿ ಅನಿತಾ ಫುಲ್ ಕೆಂಪು ಬಣ್ಣದ ಬ್ಲೌಸ್ ಸೀರೆಯಲ್ಲಿ ನನ್ನ ಮುಂದೆ ನಿಂತಿದ್ದಾಳೆ. ಅದು ಯಾಕೋ ಏನೋ ಗೊತ್ತಿಲ್ಲ, ಅವಳನ್ನು ನೋಡಿದ ತಕ್ಷಣ ನನ್ನ ಮಲಗಿದ್ದ ತುಣ್ಣೇಟಾಪ್ ಅಂತ ನಿಂತಿಬಿಟ್ಟಿತು. ಅವಳು ನನ್ನ ಅವತಾರ ನೋಡಿ ಬಾಯಿ ತೆಗೆದು 2 ನಿಮಿಷ ಶಾಕ್ ಹೊಡೆದವರಂತೆ ನಿಂತಳು. ಒಳಗೆ ಬಂದು ಅವಳೇ ಬಾಗಿಲು ಹಾಕಿ ಚಿಲಕ ಹಾಕಿದಳು. ಏನೋ ವಿನ್ನು ಆಗಲೇ ಬಟ್ಟೆ ಬಿಚ್ಚಿಕೊಂಡು ನಿಂತಿದ್ದೀಯಾ ಅಂತ ಆಶ್ಚರ್ಯದಿಂದ ಕೇಳಿದಳು. ನಾನು ನಕ್ಕು ಹೌದಾ, ಒಳಗೆ ಇನ್ನೊಂದು ಆಶ್ಚರ್ಯ ಇದೆ, ಹೋಗಿ ನೋಡಿ ಅಂದೆ. ಅವಳು ತಂದಿದ್ದ ಕವರ್ ಅನ್ನು ಟೇಬಲ್ ಮೇಲೆ ಇಟ್ಟು ಒಳಗೆ ಹೋಗಿ ಅಲ್ಲೇ ಶಾಕ್ ಹೊಡೆದವಳಂತೆ ನಿಂತಳು. ಅಲ್ಲಿ ನಂದಿನಿ ಬೆತ್ತಲೆ ಆಗಿ ಹಾಸಿಗೆ ಮೇಲೆ ಮಲಗಿದ್ದಾಳೆ. ಅನಿತಾ ನಂದಿನಿಯನ್ನು ನೋಡಿ ಶಾಕ್ ಹೊಡೆದವಳಂತೆ ಬಾಗಿಲ ಬಳಿಯೇ ನಿಂತಳು. ನಂದಿನಿ ಅನಿತಾಳನ್ನು ನೋಡಿದೊಡನೆ ಬೆಡ್ಶೀಟ್ ಇಂದ ತನ್ನ ಮೈ ಮುಚ್ಚಿಕೊಂಡಳು. ಅನಿತಾ ಗಾಬರಿಯಿಂದ ಏನೋ ವಿನು ಇದು ಅಂತ ಆಶ್ಚರ್ಯದಿಂದ ಕೇಳಿದಳು. ನಾನು ಒಳಗೆ ನಂದಿನಿಗೆ ಪರಿಚಯ ಮಾಡಿಕೊಟ್ಟೆ. ಇಬ್ಬರಿಗೂ ಒಂದು ತರಹ ಮುಜುಗರ. ಯಾಕೆ ಅನಿ ಹೀಗೆ ನೋಡ್ತಾ ಇದ್ದೀರಾ ಅಂತ ಕೇಳಿದೆ. ಏನು ಇಲ್ಲಪ್ಪ ಅಂತ ನಂದಿನಿಯನ್ನು ನೋಡಿ ನಕ್ಕಳು. ನಂದಿನಿ ಕೂಡ ನಕ್ಕಳು. ಏನು ಆಗಲೇ ಕೇದಾಡಿರೋ ತರ ಇದೆಲ್ಲ ಅಂತ ಅನಿತಾ ಕೇಳಿದಳು. ನೀವು ಬರೋದ್ರೊಳಗೆ ಓದು ರೌಂಡ್ ಹೊಡೆದು ಮುಗಿಸಾಯ್ತು ಅಂದೆ. ನಂದಿನಿ ಆಶ್ಚರ್ಯದಿಂದ ನಮ್ಮಿಬ್ಬರನ್ನು ನೋಡ್ತಾ ಇದ್ದಳು. ಅದನ್ನು ನೋಡಿದ ಅನಿತಾ, ಯಾಕೆ ನಂದಿನಿ ಹಾಗೆ ನೋಡ್ತಾ ಇದ್ಯಾ, ನಾವಿಬ್ರು ಹೀಗೇನೆ ಯಾವಾಗಲೂ ಓಪನ್ ಆಗಿ ಮಾತಾಡ್ತಾ ಇರ್ತೀವಿ, ನಿನಗೆ ಓಕೆನಾ ಅಂತ ಕೇಳಿದಳು. ನಂದಿನಿ ನಗುತ್ತಾ, ನಂಗೆ ಈ ತರ ಮಾತಾಡೋದು ಬಹಳ ಇಷ್ಟ ಕಣೆ ಅನಿತಾ. ಅಬ್ಬ ಥ್ಯಾಂಕ್ಸ್ ವಿನು, ಈ ತರ ಫ್ರೆಂಡ್ನ ಪರಿಚಯ ಮಾಡಿಸಿದ್ದಕ್ಕೆ ಅಂತ ಖುಷಿಯಾದಳು. ನಾನು ಎದ್ದು ಹೊರಗೆ ಬಂದು ಅವಳು ತಂದಿದ್ದ ಕವರ್ ತೆಗೆದು ನೋಡಿದೆ. ಅದ್ರಲ್ಲಿ ಬಿಯರ್ ಬಾಟಲ್, ಸಿಗರೆಟ್, ಚಿಪ್ಸ್ ಪ್ಯಾಕೆಟ್ ಇತ್ತು. ನಾನು ಅದನ್ನು ತೆಗೆದುಕೊಂಡು ಒಳಗೆ ಬಂದೆ. ಅಷ್ಟರಲ್ಲಿ ಅವರಿಬ್ಬರೂ ತುಂಬಾ ಅನ್ಯೋನ್ಯತೆಯಿಂದ ಫ್ರೀ ಆಗಿ ಮಾತಾಡುತ್ತಾ ಪಕ್ಕದಲ್ಲಿ ಕೂತಿದ್ದರು. ಏನಪ್ಪಾ ತುಂಬಾ ಸುಖ ಕೊಟ್ಟಿದ್ಯಂತೆ ನಂದಿನಿಗೆ ಅಂದಳು ಅನಿತಾ. ಕಣೆ ಅಬ್ಬ, ನಿಜವಾಗಿಯೂ ರಸಿಕ ಕಣೆ ಅವನು, ಒಂದೇ ಸಲಕ್ಕೆ ಪೂರ್ತಿ ತೃಪ್ತಿ ಆಗುವ ತನಕ ಕೇಯಿಸಿಕೊಂಡೆ. ಅಬ್ಬ, ಅವನ ತುಣ್ಣೆ ನನ್ನ ಗಂಡನ ತುಣ್ಣೆಗಿಂತ ದೊಡ್ಡದು ಮತ್ತೆ ದಪ್ಪ ಇದೆ. ಎಂತಹ ಮಜಾ ಗೊತ್ತಾ, ಒಳಕ್ಕೆ ಹಾಕಿ ಗುಮ್ಮುತ್ತಿದ್ದರೆ ಅಂತ ರಾಗ ತೆಗೆದಳು. ಆಗ ಅನಿತಾ, ಅಬ್ಬಾ ಸುಮ್ಮನಿರೆ, ಇನ್ನು ಕೇಳಿಸಿಕೊಂಡೇ ಇಲ್ಲ, ಆಗಲೇ ರಸ ಸುರಿಯುವ ಹಾಗೆ ಮಾಡಬೇಡ ಅಂತ ಬಿಯರ್ ಅನ್ನು ಲೋಟಕ್ಕೆ ಹಾಕಿಕೊಂಡು ನನಗೆ ಕೊಟ್ಟಳು. ಏನ್ ನಂದಿನಿ ಅವ್ರೆ, ನಿಮಗೆ ಕುಡಿಯೋ ಅಭ್ಯಾಸ ಇದ್ಯಾ ಅಂದೆ. ಅವಾಗವಾಗ ನನ್ನ ಗಂಡ ಜೊತೆ ಕಂಪೆನಿ ಕೊಡ್ತೀನಿ ಅಂದಳು. ಅದಕ್ಕೇನೆ ತಗೋ, ಈಗ ನಮ್ಮ ಜೊತೆ ಕಂಪೆನಿ ಕೊಡು ಅಂತ ಅನಿತಾ ಅವಳಿಗೊಂದು ಗ್ಲಾಸ್ ಕೊಟ್ಟಳು. 3 ಜನನೂ ಚಿಯರ್ಸ್ ಅಂದು ಕುಡಿದೆವು. ಕುಡಿಯುತ್ತಾ ಬರೀ ಸೆಕ್ಸ್ ಬಗ್ಗೆ ಮಾತಾಡಲು ಶುರು ಮಾಡಿದರು. ನನ್ನ ಗಂಡ ಹಾಗೆ ಹೀಗೆ ಅಂತ ಮಾತಾಡುತ್ತಲೇ ಇದ್ದರು. ನಾನು ಕುಡಿದು ಮುಗಿಸಿ ಒಂದು ಸಿಗರೆಟ್ ಹಚ್ಚಿಕೊಂಡು ಸೇದುತ್ತಾ ನಿಂತೆ. ಅವರೇ ಉಳಿದ ಇನ್ನೊಂದು ಬಾಟಲ್ ಬಿಯರ್ ಅನ್ನು ಕುಡಿದು ಮುಗಿಸಿದರು. ಇಬ್ಬರಿಗೂ ನಶೆ ಏರಿತು. ನಾನು ಇದಕ್ಕೆ ಕಾಯುತ್ತಾ ನಿಂತಿದ್ದೆ. ಅನಿತಾ ನನ್ನನ್ನು ಒಮ್ಮೆ ನೋಡಿ ನಕ್ಕು ನನ್ನ ತುಣ್ಣೆಯನ್ನು ಕೈಯಿಂದ ಹಿಡಿದು ಸವರಿದಳು. ಏನೇ ನಂದಿನಿ, ವಿನು ಹೀಗೆ ಬೆತ್ತಲೆ ಆಗಿ ನಿಂತಿದ್ದಾನೆ, ನೀನ್ಯಾಕೆ ಬೆಡ್ ಶೀಟ್ ಸುತ್ತಿಕೊಂಡಿದ್ದೀಯ ಅಂತ ಅನಿತಾ ಅದನ್ನು ಕಿತ್ತು ಎಸೆದಳು. ಈಗ ನಂದಿನಿ ಬೆತ್ತಲಾದಳು. ಓಹೋ, ನಾವಿಬ್ಬರು ಮಾತ್ರ ಬೆತ್ತಲೆ ಆಗಿದ್ದೀವಿ, ನೀನೇನು ಫುಲ್ ರೆಡ್ ಅಂಡ್ ರೆಡ್ ನಲ್ಲಿ ಇದ್ದೀಯಲ್ಲ ಅಂತ ಅವಳ ಸೆರಗು ಎಳೆದಳು. ತಡಿಯೇ ಮಾರಾಯ್ತಿ, ಬಿಚ್ತೀನಿ ಅಂತ ಅನಿತಾ ತನ್ನ ಒಂದೊಂದೇ ಬಟ್ಟೆಯನ್ನು ಬಿಚ್ಚಿ ಎಸೆದಳು. ನನಗಂತೂ ಅನಿತಾಳ ತುಲ್ಲು ಅಂದರೆ ಬಹಳ ಇಷ್ಟ. ಅದನ್ನು ನೋಡುತ್ತಲೇ ನನ್ನದು ಫುಲ್ ಸ್ಟ್ರಾಂಗ್ ಆಯಿತು. ಇಬ್ಬರದೂ ಒಂದೇ ಸೈಜ್ ಮೊಲೆ. ಅನಿತಾಳ ಸೊಂಟ ಸ್ವಲ್ಪ ಚಿಕ್ಕದು ನಂದಿನಿಗಿಂತ. ಅನಿತಾ ಕೂಡ ತುಲ್ಲಿನ ಮೇಲ್ಭಾಗ ಕೂದಲು ತೆಗೆದಿದ್ದಳು. ಇಬ್ಬರದ್ದು ಶೇವ್ ಮಾಡಿದ್ದ ತುಲ್ಲು. ಅವರಿಬ್ಬರೂ ಒಬ್ಬರನ್ನೊಬ್ಬರು ನೋಡುತ್ತಾ ನಂದಿನಿ ತುಟಿ ಸವರುತ್ತಾ, ಅನಿತಾ ಏನೇ ಇಷ್ಟು ದಪ್ಪ ಮೊಲೆ ನಿಂದು ಅಂತ ಕೈ ಹಾಕಿಯೇ ಬಿಟ್ಟಳು. ಅನಿತಾಳಿಗೆ ಮೊದಲು ಸಂಕೋಚ ಆಯಿತು, ಆದರೆ ನಂದಿನಿ ಬಿಡಲಿಲ್ಲ ಅವಳನ್ನು. ಬಹುಶಃ ನಂದಿನಿಗೆ ಸಖತ್ ಕಿಕ್ ಹೊಡೆದಿರಬೇಕು ಅನ್ನಿಸಿತು. ನಾನು ಇಬ್ಬರನ್ನು ನೋಡುತ್ತಾ ನೋಡೋಣ ಏನು ಮಾಡ್ತಾರೆ ಅಂತ ಸುಮ್ಮನೆ ಇನ್ನೊಂದು ಸಿಗರೆಟ್ ಸೇದುತ್ತಾ ಅಲ್ಲೇ ಇದ್ದೆ. ಅವಳು 2 ಕೈಯಿಂದ ಅನಿತಾಳ ಮೊಲೆಯನ್ನು ಹಿಸುಕುತ್ತಿದ್ದಳು. ಅನಿತಾಳಿಗೆ ಮೆಲ್ಲನೆ ಉದ್ರೇಕ ಏರತೊಡಗಿತು. ಅನಿ, ಯಾಕೆ ಸುಮ್ಮನೆ ಇದ್ಯಾ, ಹಿಸುಕೆ ನನ್ ಮೊಲೆನ ಅಂತ ತನ್ನ ಮೊಲೆಯಿಂದ ಅವಳ ಮೊಲೆಗೆ ತಾಗಿಸಿ ಒತ್ತಿಕೊಂಡಳು. ಅನಿತಾ ಮೆಲ್ಲನೆ ಅವಳನ್ನು ತಬ್ಬಿಕೊಂಡು ನಂದು ಅಂತ ಮೊಲೆಯನ್ನು ಉಜ್ಜಿಕೊಳ್ಳುತ್ತಾ ಇದ್ದಳು. 1-5 ನಿಮಿಷ ಇಬ್ಬರು ತಬ್ಬಿಕೊಂಡು ಕೂತಿದ್ದರು. ನಂದಿನಿ ತುಟಿಯನ್ನು ಅನಿತಾಳ ತುಟಿಯ ಹತ್ತಿರ ತಂದಳು. ಅನಿತಾ ಗಬಕ್ಕನೆ ನಂದಿನಿ ತುಟಿಯನ್ನು ಕಚ್ಚಿದಳು. ಅವಳು ಕೂಡ ನಾಲಿಗೆ ಕೊಟ್ಟು ಚೀಪಿಸಿಕೊಂಡಳು. ಹೀಗೆ ದೀರ್ಘ ಚುಂಬನ ಕೊಟ್ಟರು. ನನ್ನ ಮೈ ಕಾವು ಏರುತ್ತಾ ಇತ್ತು. ಕೊನೆಗೆ ಅನಿತಾ ನಂದಿನಿ ಮೊಲೆ ಮೇಲೆ ಕೈ ಹಾಕಿ ಹಿಸುಕಾಡಿದಳು. ನಂದಿನಿ ಕೂಡ ಅವಳ ಮೊಲೆಯನ್ನು ಚೆನ್ನಾಗಿ ಹಿಸುಕಾಡಿದಳು. ನಂತರ ಇಬ್ಬರು ಸ್ಮೂಚ್ ಕೊಟ್ಟುಕೊಳ್ಳುತ್ತಾ ನಂದಿನಿ ಅನಿತಾಳ ತೊಡೆ ಮಧ್ಯೆ ಕೈ ತಂದಳು. ಅನಿ, ಪ್ಲೀಸ್ ನಂಗೂ ಈ ತರ ಮಾಡೆ ಅಂದಳು. ಅನಿತಾ ಕೂಡ ಅವಳ ತೊಡೆ ಮಧ್ಯೆ ಕೈ ಹಾಕಿ ತುಲ್ಲಿನೊಳಗೆ ಬೆರಳು ತೂರಿಸಿಯೇ ಬಿಟ್ಟಳು.
ನಂದಿನಿ ಮೈ ಅದುರಿತು. ಅವಳು ಕೂಡ ಅನಿತಾಳ ತುಲ್ಲಿನೊಳಗೆ ಬೆರಳು ತೂರಿಸಿದಳು. ಇಬ್ಬರೂ ತಮ್ಮ ಮೈ ಅನ್ನು ಒತ್ತಿಕೊಂಡು ಉಜ್ಜಾದುತ್ತ ತುಲ್ಲಿನೊಳಗೆ ಬೆರಳು ತೂರಿಸಿಕೊಂಡು ಮಜಾ ಮಾಡುತ್ತಿದ್ದರು. ನನಗೆ ತಡೆಯಲು ಆಗಲಿಲ್ಲ. ನಾನು ಅವರ ಮುಂದೆ ಹೋಗಿ ನಿಂತೆ. ಇಬ್ಬರೂ ನನ್ನ ತುಣ್ಣೆಯನ್ನು ನೋಡುತ್ತಾ ತುಲ್ಲಿನಿಂದ ಬೆರಳು ತೆಗೆದರು. ಅನಿತಾ ನನ್ನನ್ನು ಹಾಸಿಗೆ ಮೇಲೆ ತಳ್ಳಿ ನನ್ನ ತೊಡೆ ಮಧ್ಯೆ ಕೂತು ನನ್ನ ನಿಗುರಿದ ತುಣ್ಣೆಯನ್ನು ಬಾಯಿಗೆ ಹಾಕಿಕೊಂಡಳು. ಹಮ್ಮಂ, ನನ್ನ ಅನಿ ತುಣ್ಣೆ ಚೀಪೋದ್ರಲ್ಲಿ ಬಹಳ ಪ್ರವೀಣೆ. ಎಂತಹ ಸುಖ ಗೊತ್ತಾ. ನಾನು ಹಾಗೆಯೇ ಮಂಚದ ಮೇಲೆ ಮಲಗಿದೆ. ಅಲ್ಲಿ ಅನಿತಾ ನನ್ನ ತುಣ್ಣೆ ಚೀಪುತ್ತಿದ್ದರೆ ನಂದಿನಿ ನನ್ನ ಮುಖದ ಹತ್ತಿರ ಬಂದು ಕಾಲನ್ನು ಅಗಲ್ಸಿ ತುಲ್ಲನ್ನು ನಾನಾ ಬಾಯಿ ಹತ್ತಿರ ತಂದು ವಿನು ನೆಕ್ಕೋ ಅಂದಳು. ನಾನು ಅವಳ ತುಲ್ಲಿನ ದ್ವಾರವನ್ನು ಕೈಯಿಂದ ಅಗಲಿಸಿ ನಾಲಿಗೆಯನ್ನು ಒಳಕ್ಕೆ ಹಾಕಿದೆ. ಹಂ ಹ ಅಮ್ಮಂ ಸಸ್ ಅಂತ ಮುಳುಗುತ್ತಾ ನೀಟಾಗಿ ತುಲ್ಲನ್ನು ನನಗೆ ಕೊಟ್ಟಳು. ನಾನಂತೂ ಅವಳ ತುಲ್ಲಿನೊಳಗೆ ಬಾಯಿ ಹಾಕಿ ಒಳಗೋಡೆಯನ್ನು ನಾಲಿಗೆ ಒಂದ ತಡಕಾಡಿದೆ. ಅವಳು ಅಮ್ಮಂ ಮಂ ಹ ಅಂತ ನನ್ನ ತಲೆಯನ್ನು ತುಲ್ಲಿಗೆ ಅದುಮಿ ರಸ ಸುರಿಸಿದಳು. ಅನಿ ಬಿಡೆ ಅವನ ತುಣ್ಣೆಯನ್ನು, ನನಗೆ ಬೇಕು ಅಂತ ಮೇಲೆದ್ದಳು. ಅನಿತಾ ಐಸ್ ಕ್ಯಾಂಡಿ ತರ ಚೀಪಿ ತುಂಬಾ ಗೋಗರೆದ ಮೇಲೆ ನನ್ನ ತುಣ್ಣೆಯನ್ನು ಬಿಟ್ಟಳು. ನಾನು ಮೇಲೆ ಎದ್ದು ಅನಿತಾಳನ್ನು ಅಂಗಾತ ತೊಡೆ ಅಗಲಿ ಮಲಗಿಸಿ ನಾಲಿಗೆಯನ್ನು ಅವಳ ತುಲ್ಲಿನ ಒಳಗೆ ಹಾಕಿದೆ. ಅಮ್ಮ ಸಸ್ 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 ಅಂತ ಸೊಂಟ ಎತ್ತಿ ನನ್ನ ತಲೆಯನ್ನು ಅಲ್ಲಿಗೆ ಒತ್ತಿಕೊಂಡಳು. ನನಗಂತೂ ಉಸಿರು ಕಟ್ಟಿದ ಹಾಗೆ ಆಯಿತು. ಅಷ್ಟರಲ್ಲಿ ನಂದಿನಿ ಅವಳ ಪಕ್ಕದಲ್ಲಿ ಮಲಗಿ ತೊಡೆ ಅಗಲ್ಸಿದಳು. ನಾನು ನನ್ನ ಒಂದು ಕೈಯಿಂದ ಅವಳ ತುಲ್ಲಿನ ಮೇಲೆ ಹಾಕಿ ಸವರುತ್ತಾ ಇದ್ದೆ. ನಂದಿನಿ ಅನಿತಾಳ ಮೊಲೆಯನ್ನು ಬಾಯಿಗೆ ಹಾಕಿಕೊಂಡು ಮೊಲೆ ತೊಟ್ಟು ಚೀಪುತ್ತಾ ಇದ್ದಳು. ಅನಿತಾಳಿಗಂತೂ ಒಟ್ಟೊಟ್ಟಿಗೆ ಸುಖ. ಹಂ ಹಹ ಅಂ ನಂದು ಅನ್ನುತ್ತಾ ಸೊಂಟ ಎತ್ತೆತ್ತಿ ಕೊಡುತ್ತಿದ್ದಳು. ಅಷ್ಟರಲ್ಲಿ ಅವಳು ಕೂಡ ರಸವನ್ನು ನನ್ನ ಬಾಯಿಗೆ ಸುರಿದಳು. ನಾನು ಎಲ್ಲ ನೆಕ್ಕಿ ಮೇಲೆ ಎದ್ದೆ. ಇಬ್ಬರೂ ನನ್ನನ್ನು ಕೇಯಿ ಅಂತ ಗೋಗರೆಯುತ್ತಿದ್ದರು. ನಾನು ಅನಿತಾಳನ್ನು ಅಂಗಾತ ಮಲಗಿಸಿದೆ. ನಂದಿನಿಯನ್ನು ನಾಯಿ ತರ ಮಲಗಿ ಅವಳ ತುಲ್ಲನ್ನು ನೆಕ್ಕಲು ಹೇಳಿದೆ. ಅವಳು ನಾನು ಹೇಳಿದಂತೆ ಅನಿತಾಳ ತುಲ್ಲನ್ನು ನೆಕ್ಕುತ್ತಿದ್ದಳು. ನನಗೆ ನಂದಿನಿ ತಿಕದೆ ಮೇಲೆ ಆಸೆ ಆಯಿತು. ಒಳ್ಳೆ ವಾಲಿಬಾಲ್ ತರ ಇದೆ ಅವಳ ತಿಕ. ಹಾಗೆ ಮೆಲ್ಲನೆ ಹಿಸುಕಿ ಪತಾರಣೆ ಹೊಡೆದೆ. ಶಹ್ ಹಂ ಅನ್ನುತ್ತಾ ತನ್ನ ಪಾಡಿಗೆ ಅನಿತಾಳ ತುಲ್ಲನ್ನು ನೆಕ್ಕುತ್ತಾ ಇದ್ದಳು. ನಾನು ಅವಳ ತಿಕದ ಹತ್ತಿರ ನನ್ ತುಣ್ಣೆ ತಂದು ನೀಟಾಗಿ ಗುರಿ ನೋಡಿ ತುಲ್ಲಿಗೆ ತೂರಿಸಿದೆ. ಅಮ್ಮ ಅಂತ ಕೂಗಿದಳು. ಅನಿತಾ ನಕ್ಕು ಹೇಯಿ ಕೂಗಬೇಡ ಕಣೆ, ಬಾರೆ ನನ್ ತುಲ್ಲು ನೆಕ್ಕು ಅಂದಳು. ನಾನು ಜೋರಾಗಿಯೇ ಅವಳ ತುಲ್ಲಿನ ಆಳಕ್ಕೆ ನುಗ್ಗುತ್ತಿದ್ದೆ. ಅಮ್ಮಮ್ಮ ಹ ಹ ಅಂತ ಇಬ್ಬರು ಮುಳುಗಾಡುತ್ತಿದ್ದರು. ನಾನು ಪಟಪಟನೆ ಸೊಂಟ ಅಲ್ಲಾಡಿಸುತ್ತಾ ಇದ್ದೆ. ಒಂದೊಂದು ಹೊಡೆತಕ್ಕೂ ಅವಳ ತಿಕ ಅದುರುತ್ತಿತ್ತು. ಅಷ್ಟಲ್ಲದೆ ನಾನು ಕೈ ಹಾಕಿ ನಂದಿನಿ ಮೊಲೆಯನ್ನು ಹಿಸುಕಾಡುತ್ತಾ ಇದ್ದೆ. ಇನ್ನೊಂದು ಬಾರಿ ನಂದಿನಿ ರಸ ಸುರಿಸಿದಳು. ಅವಳಂತೂ ಫುಲ್ ಸುಸ್ತಾಗಿ ಹೋದಳು. ನನಗೆ ಇನ್ನೂ ಬೇಕೆನಿಸಿತು. ಸ್ವಲ್ಪ ನಿಲ್ಲಿಸಿ 2 ನಿಮಿಷ ಆದ ಮೇಲೆ 1 ಸೆಕೆಂಡ್ ಟೈಮ್ ಕೊಡದೆ ರಪರಪನೆ ಬಾರಿಸಿದೆ. ಅವಳಿಗೆ ತಡೆಯಲು ಆಗದೆ ಹ ಗ್ರರ್ ಅಮ್ಮಂ ಸಸ್ 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 ಅನ್ನುತ್ತಾ ತುಲ್ಲು ನೆಕ್ಕೋದನ್ನು ನಿಲ್ಲಿಸಿದಳು. ಅನಿತಾ ಮೇಲೆ ಎದ್ದು ನನ್ನ ತುಣ್ಣೆ ಅವಳ ತುಲ್ಲಿನ ಒಳಗೆ ಹೋಗಿ ಬರೋದನ್ನೇ ನೋಡುತ್ತಾ ಕುಳಿತಳು. ಹೀಗೆ ಬಿಡದೆ 15 ನಿಮಿಷ ಅದೇ ಪೊಸಿಷನ್ ನಲ್ಲಿ ಅವಳನ್ನು ಕೇಳಿದೆ. ಅಮ್ಮ ವಿನು ಆಗಲ್ಲ ಬಿಡೋ ಅಂದಳು. ಅನಿತಾ ನಂದಿನಿ ಮುಖನ ನೋಡಿ ವಿನು ಸಾಕು ಬಿಡು ನನ್ನನ್ನು ಕೇಯಿ ಬಾ, ಪಾಪ ಒಂದೇ ಸಾರಿ ಈ ತರ ಕೇಳಿದರೆ ಅವಳ ಕತೆ ಏನು ನೋಡು ಎಷ್ಟು ಸುಸ್ತಾಗಿದ್ದಾಳೆ ಅಂತ ಬಿಡಿಸಿದಳು. ನಂದಿನಿ ಮೈ ಬೆವರುತ್ತಾ ಪೂರ್ತಿ ತೃಪ್ತಿಯಿಂದ ಪಕ್ಕದಲ್ಲಿ ಮಲಗಿದಳು. ಅವಳ ಮುಖದಲ್ಲಿ ತೃಪ್ತಿಯ ನಗು ಕಳೆ ಕಾಣುತ್ತಿತ್ತು. ಆದರೆ ನನ್ನ ತುಣ್ಣೆ ಇನ್ನೂ ರಸ ಸುರಿಸಿರ್ಲಿಲ್ಲ. ಅನಿತಾಳನ್ನು ನೋಡಿ ಅವಳನ್ನು ಒಮ್ಮೆ ಬಲವಾಗಿ ತಬ್ಬಿಕೊಂಡು ತುಟಿಗೆ ತುಟಿ ಒತ್ತಿ ಪೂರ್ತಿ ದೀರ್ಘ ಚುಂಬನ ಕೊಟ್ಟೆ. ಅನಿತಾಳ ಕಣ್ಣಿನಲ್ಲಿ ಕಾಮದ ಕೋರಿಕೆ ಕಂಡಿತು. ಅವಳನ್ನು ಅಂಗಾತ ಮಲಗಿಸಿ ತೊಡೆ ಅಗಲಿಸಿದೆ. ಅವಳ ಒಂದು ಕಾಲನ್ನು ನನ್ನ ಭುಜದ ಮೇಲೆ ಹಾಕಿಸಿಕೊಂಡೆ. ಅವಳ ತುಲ್ಲು ಸುಲಿದ ಹಲಸಿನ ಹಣ್ಣಿನ ತರಹ ಬಾಗಿಲು ತೆರೆದುಕೊಂಡಿತ್ತು. ನಾನು ನನ್ನ ತುಣ್ಣೆಯನ್ನು ತುಲ್ಲಿನ ಬಾಗಿಲ ಬಳಿ ತಂದು ಜೋರಾಗಿ ಸೊಂಟ ಅಲ್ಲಾಡಿಸಿದೆ. ಎಷ್ಟು ಜೋರಾಗಿ ಎಂದರೆ ಮಚ ಅಲ್ಲಾಡಿ ಹೋಯಿತು. ಅಮ್ಮಮ್ಮ ಅಂತ ಕಿರುಚಿದಳು. ಅವಳಿಗೆ ಸ್ವಲ್ಪ ನೋವಾದರೂ ಹ ಅಂತ ನಾಲಿಗೆ ಸವರಿಕೊಂಡು ಸುಖ ಅನುಭವಿಸುತ್ತಿದ್ದಳು. ನಾನು ಈ ತರ ಅನಿತಾಳಿಗೆ ಎಷ್ಟೋ ಬಾರಿ ಕೇಳಿದ್ದೇನೆ. ಅವಳಿಗೆ ಈ ತರ ಕೇಯಿಸಿಕೊಳ್ಳೋದು ಅಂದರೆ ಬಲ ಇಷ್ಟ. ನಂದಿನಿ ಏದುಸಿರು ಬಿಡುತ್ತಾ ಮಲಗಿಕೊಂಡೆ. ನಮ್ಮ ಕೇದಾಡೋದನ್ನು ನೋಡುತ್ತಾ ಇದ್ದಳು. ನಾನು ಇದ್ದ ಶಕ್ತಿಯೆಲ್ಲ ಉಪಯೋಗಿಸಿ ಅವಳ ಆಳವನ್ನು ಮುಟ್ಟುತ್ತಾ ಇದ್ದೆ. ನನ್ನ ತುಣ್ಣೆ ಅವಳ ತುಲ್ಲಿನೊಳಗೆ ಹೋಗಿ ಬರೋದನ್ನು ನೋಡಿ ಇನ್ನೂ ಶಕ್ತಿ ಬಂದಂತೆ ಆಯಿತು. ಹ ವಿನ್ ಕೇದು ಬಿಡೋ ಬಿಡಬೇಡ ಅಮ್ಮ ಹಹ ಹಮ್ಮ ನನ್ ತುಲ್ಲು ಹರಿ ನನ್ ರಾಜ ಅಂತ ಸೊಂಟ ಎತ್ತೆತ್ತಿ ಕೊಡುತ್ತಿದ್ದಳು. ಅವಳ ಮೊಲೆ ಜೊತೆ ಆಟ ಆಡುತ್ತಾ ಮುತ್ತು ಕೊಡುತ್ತಾ ಮನಸ್ಸೋ ಇಚ್ಛೆ ಕೇಳುತ್ತಾ ಇದ್ದೆ. ನನ್ನದು ರಸ ಬರುವ ಹಾಗೆ ಆಯಿತು. ಆದರೆ ನನಗೆ ಬೇಗ ಸುರಿಸೋದು ಇಷ್ಟ ಇರಲಿಲ್ಲ. ನಾನು ಹಾಗೆ ಸ್ವಲ್ಪ ಹೊತ್ತು ಕೆಯೋದನ್ನು ನಿಲ್ಲಿಸಿದೆ. ಅವಳನ್ನು ಮೇಲೆ ಎಬ್ಬಿಸಿ ಗೋಡೆಗೆ ಒರಗಿಸಿಕೊಂಡು ನಿಲ್ಲಿಸಿದೆ. ಅವಳು ಒರಗಿ ಕಾಲು ಅಗಲ್ಸಿಕೊಂಡು ನಿಂತಳು. ನಾನು ತಕ್ಷಣ ಅವಳ ತುಲ್ಲಿಗೆ ತೂರಿಸಿದೆ. ಅವಳ ಮೊಲೆ ನಿತ್ತು.
ನಾನು ಅಲ್ಲೇ ಇದ್ದ ಚೇರ್ ಅನ್ನು ಹಿಡಿಕೊಂಡು ಮುಖವನ್ನೆಲ್ಲ ನೆಕ್ಕುತ್ತಾ ಕೇಳುತ್ತಾ ಇದ್ದೆ. ಅನಿತಾಳು ಕೂಡ ಕಾಲನ್ನು ನನ್ನ ಸೊಂಟಕ್ಕೆ ಸುತ್ತಿ ತುಣ್ಣೆ ಒಳಗೆ ಹೋಗಲು ಸಹಕರಿಸಿದಳು. ಅವಳನ್ನು ಮುದ್ದಾಡುತ್ತಾ ಮನಸ್ಸೋ ಇಚ್ಛೆ ಕೇಳಿದೆ. ನನ್ನ ತುಣ್ಣೆಯಂತೂ ಗಟ್ಟಿಯಾಗೆ ಬಿಗಿಯಾಗೆ ಇತ್ತು. ಅಮ್ಮ, ಹಮ್ಮಂ, ನಿಧಾನಕ್ಕೆ, ಹಮ್ ಮಂ ಅಂತ ಮುಳುಗಾಡುತ್ತಾ ಮುತ್ತು ಕೊಡುತ್ತಿದ್ದಳು. ಹಮ್ ಹಮ್ ಮಂ ಅಂ ಅನಿ, ನನ್ ಚಿನ್ನ, ಪಚ್ ಅಂತ ಮುತ್ತು ಕೊಡುತ್ತಾ ಸೊಂಟ ಅಲ್ಲಾಡಿಸುವುದನ್ನು ನಿಲ್ಲಿಸಲಿಲ್ಲ. ಪಟಪಟನೆ ಬಾರಿಸುತ್ತಾ ಇದ್ದೆ. ಅನಿತಾ ಕಾಮರಸ ಸುರಿಸಿದಳು. ನಂತರ ತುಣ್ಣೆ ಆಚೆ ತೆಗೆದು ಅವಳನ್ನು ಉಲ್ಟಾ ತಿರುಗಿಸಿಕೊಂಡು ಹಿಂದಿನಿಂದ ಅವಳ ತುಲ್ಲಿಗೆ ಹೆಟ್ಟಿದೆ. ಅಬ್ಬಾ ಅಂತ ರಾಗ ಎಳೆದಳು. ಹಾಗೆ ಹಿಂದಿನಿಂದ ಅವಳನ್ನು 5 ನಿಮಿಷದೆಂಗಿದೆ. ಮತ್ತೆ ನನ್ನ ತುಣ್ಣೆ ರಸ ಸುರಿಸಲು ಶುರು ಆಯಿತು. ಸರಕ್ಕನೆ ಆಚೆ ತೆಗೆದೆ. ಅನಿತಾ ಸುಸ್ತಾಗಿ ನಿಂತಿದ್ದಳು. ಮತ್ತೆ ಅವಳನ್ನು ಹಾಸಿಗೆ ತುದೀಲಿ ಮಲಗಿಸಿ ತುಣ್ಣೆ ತೂರಿಸಿದೆ. ಅಮ್ಮ, ಅಮ್ಮಂ, ಹೇಯಿ, ಅಮ್ಮ ಅಂತ ಸುಸ್ತಾಗಿ ಮಲಗಿದಳು. ಅವಳ ತುಲ್ಲಿನಿಂದ ರಸ ಬಂದಿದ್ದ ಕಾರಣ ನನ್ನ ತುಣ್ಣೆ ಗಲಾಟೆ ಮಾಡದೆ ಒಳಗೆ ಹೋಗಿ ಬರುತ್ತಿತ್ತು. ಪಚಕ ಪಚಕ ಅಂತ ಶಬ್ದ ಬರುತ್ತಿತ್ತು. ಹೀಗೆ ಅವಳನ್ನು ಬಿಟ್ಟು ಬಿಡದೆ ಸುಮಾರು 25 ನಿಮಿಷಗಳ ಕಾಲ ಕೇದ ಮೇಲೆ ನನಗೆ ತಡೆಯಲು ಆಗಲಿಲ್ಲ. ರಸ ಬರೋದ್ರಲ್ಲಿ ಇತ್ತು. ಅನಿತಾ, ರಸ ಕುಡಿತೀಯೇನೆ ಅಂದೆ. ಹಮ್ಮ ಆಗಲ್ಲ ಕಣೋ, ಮೇಲೆ ಏಳೋಕೆ, ತುಲ್ಲಿಗೆ ಸುರಿಸ್ಬಿಡು ಅಂದಳು. ಅದೇ ಸಮಯಕ್ಕೆ ನಂದಿನಿ ನಾನು ಕುಡಿತೀನಿ, ರುಚಿ ಹೇಗಿರುತ್ತೆ ನೋಡ್ಬೇಕು ಅಂತ ಬಂದಳು. ಆವಾಗ, ನೋಡು ನಂದಿನಿಗೆ ಕೊಡು, ಕುಡಿತಾಳಂತೆ ಅಂತ ಅನಿತಾ ಹೇಳಿದಳು. ನಂದು ರಸ ಬಂದೇ ಬಿಟ್ಟಿತು. ತಕ್ಷಣ ತುಣ್ಣೆಯನ್ನು ತುಲ್ಲಿಂದ ತೆಗೆದು ನಂದಿನಿ ಬಾಯಿ ಒಳಗೆ ತೂರಿಸಿದೆ. ಸಸ್ಸ ಸಸ್ 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 ಹಹಹ ಅಂತ ಬಂದೇ ಬಿಟ್ಟಿತು. ನಂದಿನಿ ಬಿಗಿಯಾಗಿ ಬಾಯಲ್ಲೇ ಇಟ್ಟುಕೊಂಡು ರಸ ಕುಡಿದಳು. ನಾನಂತೂ ಫುಲ್ ಸುಸ್ತು. ಕೊನೆಗೆ ನನ್ನ ತುಣ್ಣೆಯನ್ನು ನಂದಿನಿ ನಾಲಿಗೆಯಿಂದ ನೆಕ್ಕಿ ಕ್ಲೀನ್ ಮಾಡಿದಳು. ಮೂವರಲ್ಲೂ ತೃಪ್ತಿ. ನಾನು ಹಾಗೇನೆ ಮಲಗಿದೆ. ನನ್ನ ಎಡಭಾಗದಲ್ಲಿ ನಂದಿನಿ, ಬಲಭಾಗದಲ್ಲಿ ಅನಿತಾ ಬೆತ್ತಲೆ